ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಭೂಮಾತೆಯ ಕರುಣೆ ಎನ್ನುವುದು ಮನುಷ್ಯನು ಅರಿತುಕೊಳ್ಳಲಾರದಷ್ಟು ಅಗಾಧವಾದ ಶಕ್ತಿಯಾಗಿದೆ. ಏಕೆಂದರೆ ನಾವು ನಡೆಯುವುದು, ಮಲಗುವುದು, ಬದುಕುವುದು, ಕೆಲಸ ಮಾಡುವುದು ಎಲ್ಲವೂ ಈ ಮಹಾತಾಯಿಯ ತೊಟ್ಟಿಲಿನ ಮೇಲೆಯೇ. ಯಾರು ಎಷ್ಟೇ ಕಷ್ಟದಲ್ಲಿದ್ದರೂ, ಎಷ್ಟೇ ಸಾಲದಲ್ಲಿದ್ದರೂ, ಎಷ್ಟೇ ಧನವಿಲ್ಲದೆ ಬಾಡಿಗೆ ಮನೆಯಲ್ಲಿ ದಿನಗಳನ್ನು ಎಳೆದುಕೊಂಡು ಬದುಕ್ತಾ ಇದ್ರೂ ಕೂಡ ಭೂಮಾತೆಯ ಕೃಪೆ ಅವರ ಜೀವನದಲ್ಲಿ ಒಂದೇ ಸಾರಿ ಹರಿದು ಬಂತು ಅಂದರೆ ಅವರ ಅದೃಷ್ಟದ ಬಾಗಿಲುಗಳು ಕ್ಷಣಾರ್ಧದಲ್ಲಿ ತೆರೆಯುತ್ತೆ. ಹೀಗಂತ ನಮಗೆ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತೆ. ಅನೇಕರು ತಮ್ಮ ಜೀವನದಲ್ಲಿ ಒಂದೇ ಮಾತು ಹೇಳ್ತಾ ಬದುಕ್ತಾರೆ. ಸ್ವಾಮಿ, ನನ್ನ ಜೀವನದಲ್ಲಿ ಮನೆ ಎಂಬ ಭರವಸೆ ಇಲ್ಲ, ನನಗೆ ಜಾಗ ಎನ್ನುವ ಕನಸು ಸಿಗೋದಿಲ್ಲ, ಯಾವಾಗಲೂ ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಅಲ್ದಾಡ್ತಾ ಇರ್ತೇನೆ, ನನ್ನ ಕೈಗೆ ಭೂಮಿ ಕೊಳ್ಳುವ ಶಕ್ತಿ ಕೂಡ ಇಲ್ಲ. ಆದರೆ ಈ ಹೇಳಿಕೆಗಳನ್ನೆಲ್ಲ ಮೀರಿಸುವ ಶಕ್ತಿ ಭೂಮಾತೆಗೆ ಇದೆ. ತಾಯಿ ಎನ್ನುವಾಗ ಅದು ಜೀವಿಗೆ ಜೀವ ತುಂಬುವ ಶಕ್ತಿ. ಮಣ್ಣಿನೊಡನೆ ಬಂದ ಸಹನೆ, ತಾಳ್ಮೆ, ಕರುಣೆ ಇವೆಲ್ಲವೂ ಒಂದೇ ರೂಪದಲ್ಲಿ ಕೂಡಿಕೊಂಡಿರುವುದು ಭೂಮಾತೆ. ಅಮ್ಮನ ಆಶ್ರಯದಲ್ಲಿ ಬದುಕ್ತಾ ಇರುವ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನೆಲ್ಲ ಹೊತ್ತುಕೊಂಡು ಆ ತಾಯಿಯ ಮೇಲೆಯೇ ನಿಂತಿರುತ್ತಾನೆ. ಎಷ್ಟೇ ಬಾರಿಯಾದರೂ ಮನುಷ್ಯನು ತನ್ನ ತಪ್ಪುಗಳಿಂದ ದೂರವಾಗದೇ ಇರುತ್ತಾನೆ. ಆದರೆ ಈ ಮಹಾತಾಯಿ ತನ್ನ ಬಾಳಿನಲ್ಲಿ ಯಾರನ್ನೂ ಕೂಡ ದ್ವೇಷಿಸುವುದಿಲ್ಲ, ನಿಂದಿಸುವುದಿಲ್ಲ, ತಳ್ಳುವುದಿಲ್ಲ. ಸಾವಿರಾರು ಜನರು ಆಕೆಯ ಮೇಲೆ ಬರಲಾಗದ ಪಾಪವನ್ನು ಹೊರಿಸ್ತಾರೆ. ಆದರೆ ಅಮ್ಮ ತನ್ನ ಗರ್ಭದಂತೆ ಈ ಭಾರವನ್ನು ಸಹಜವಾಗಿಯೇ ಹೊರ್ತಾರೆ. ನಿನಗೆ ಭೂಮಿ ತಾಯಿಯ ತಾಳ್ಮೆಯೆಂದು ಬಿಟ್ಟು ಆ ತಾಳ್ಮೆ ಇಲ್ಲ ಅಂತ ಜನರು ಹೇಳೋದು ಯಾಕೆ ಎನ್ನುವುದಕ್ಕೆ ಇದೇ ಮೂಲ. ಅಮ್ಮನಿಗೆ ಇದ್ದಂತಹ ಸಹನೆ, ಕ್ಷಮೆ, ಮಮತೆ, ದಯೆ ಈಗಿರುವ ಯಾವುದೇ ದೇವತೆಗೆ ಮೀರಿ ನಿಲ್ಲುತ್ತೆ. ನಮ್ಮ ಜೀವನವು ಎಷ್ಟೇ ವ್ಯಸ್ತವಾಗಿದ್ರೂ ನಾವು ಪ್ರತಿ ಬೆಳಿಗ್ಗೆಯೂ ಎದ್ದು ನಿಲ್ಲುವ ಕ್ಷಣದಲ್ಲಿ ಈ ಭೂಮಿಯನ್ನೇ ಮೊದಲು ಸ್ಪರ್ಶಿಸುತ್ತೇವೆ. ಆದರೆ ಆ ಸ್ಪರ್ಶದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಮರೆತಿದ್ದೇವೆ. ಆಸೆಯಿಂದ ಇಳಿಯುವ ಮೊದಲು ಒಂದು ಕ್ಷಣ ಮನಸ್ಸಿನಲ್ಲಿ ಅಮ್ಮ ನಿನ್ನ ಮೇಲೆಯೇ ಬದುಕ್ತಾ ಇದ್ದೇನೆ ಅಂತ ಹೇಳಿಕೊಂಡು ಬಲಗೈಯಿಂದ ಭೂಮಿಯನ್ನು ಸ್ಪರ್ಶಿಸಿ ಕಣ್ಣಿಗೆ ಒತ್ತಿ ಸುಮ್ಮನೆ ಪ್ರಣಾಮ ಮಾಡಿದರೆ ಸಾಕು. ಅಮ್ಮನಿಗೆ ಅದಕ್ಕಿಂತ ದೊಡ್ಡ ಪೂಜೆ ಬೇಡ. ನಾವು ಮಲಗಿದ್ರೂ ಆಕೆಯ ಮೇಲೆಯೇ, ನಿಂತರೂ ಆಕೆಯ ಮೇಲೆಯೇ. ಈ ಅಮ್ಮ ನಮಗೆ ಮಮತೆಯೊಂದಿಗೆ ಎಲ್ಲರನ್ನು ಹೊತ್ತಿಕೊಂಡೇ ಸಾಕ್ತಾರೆ. ಈ ಜಗತ್ತಿನಲ್ಲಿ ಯಾರು ಮನೆ ಕಟ್ಟಿದ್ದಾರೋ, ಯಾರು ಜಾಗ ಪಡೆದಿದ್ದಾರೋ, ಯಾರು ಆಸೆ ಹೊಂದಿದ್ದಾರೋ ಎಲ್ಲವೂ ಭೂಮಿ ತಾಯಿಯ ಅನುಗ್ರಹದ ಫಲ. ಯಾರಾದರೂ ತಮ್ಮ ಜೀವನದಲ್ಲಿ ಗೃಹಯೋಗ ಎಂಬುದು ಸಿಗಬೇಕಂದ್ರೆ ಅದು ಭೂಮಿ ತಾಯಿಯ ಕೃತಜ್ಞತೆಯಿಂದಲೇ ಸಾಧ್ಯ. ಸಾಲಗಳಿಂದ ಬಳಲ್ತಾ ಇದ್ರು, ಆರ್ಥಿಕ ಸಮಸ್ಯೆಗಳಿಂದ ಕಾಡ್ತಾ ಇದ್ರು, ಮನೆ ಜಾಗದ ಕನಸು ಹಾಳಾಗ್ತಾ ಇದ್ರು, ಯಾವಾಗ ನೀವು ಈ ಮಹಾತಾಯಿಗೆ ಕೃತಜ್ಞತೆಯನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಿರೋ ಆಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಭೂಮಿಯ ಯೋಗ ಪ್ರಾರಂಭವಾಗುತ್ತೆ. ದಿನನಿತ್ಯ ಭೂಮಿ ತಾಯಿಗೆ ನಮಸ್ಕಾರ ಮಾಡೋದು, ನೆಲವನ್ನು ಗೌರವಿಸುವುದು, ಪ್ರಕೃತಿಯನ್ನು ನೋಯದೆ ನಡೆದುಕೊಳ್ಳೋದು ಇವುಗಳನ್ನೆಲ್ಲ ಕರ್ಮಶುದ್ಧಿಯನ್ನು ತಂದುಕೊಡುತ್ತೆ. ಕೆಲವರು ಹೇಳ್ತಾರೆ, ಸ್ವಾಮಿ ನಮಗೆ ಗೃಹಯೋಗ ಬರ್ತಾ ಇಲ್ಲ, ಯಾವಾಗ ಮನೆ? ಉತ್ತರ ಒಂದೇ, ಭೂಮಿ ತಾಯಿಯ ಕೃಪೆ ಪಡೆದಾಗ ಮನೆ ನಿಮ್ಮದಷ್ಟು ಭೂಮಿ ನಿಮ್ಮದಾಗುತ್ತೆ. ಪುರಾಣಗಳಲ್ಲಿ ಮಂಗಳ ಗ್ರಹವನ್ನ ಭೂಮಿ ತಾಯಿಯ ಮಗ ಅಂತ ಹೇಳ್ತಾರೆ. ಧರಣಿ ಗರ್ಭ ಸಂಭೂತಂ ಅಂಗಾರಕಂ ನಮಾಮಿ ಅಹಂ ಎಂದು ಮಂಗಳಾಷ್ಟಕರನ್ನೇ ಕೇಳಿದಂತೆ. ಅಂದರೆ ಭೂಮಿಯ ಗರ್ಭದಿಂದಲೇ ಮಂಗಳ ಉದಯಿಸಿದ ಅಂತ. ಆದ್ದರಿಂದ ಮಂಗಳವಾರ ದಿನ ಭೂಮಿ ತಾಯಿಯನ್ನು ಆರಾಧಿಸಿದರೆ ಮಂಗಳ ದೋಷಗಳು, ಕುಜ ದೋಷಗಳು, ಆಸ್ತಿಯಲ್ಲಿನ ಅಡೆತಡೆಗಳು ಆಲ್ ಆಫ್ ದಿಸ್ ಸ್ಲೋಲಿ ಡೆಮಾಲಿಷ್ ಆಗುತ್ತೆ. ಮಂಗಳವಾರ ಸ್ವಲ್ಪ ನೆಲವನ್ನು ಸ್ವಚ್ಛಗೊಳಿಸಿ ಹಳದಿ ಪುಡಿ, ಅರಿಶಿನ ಪುಡಿ, ಕುಂಕುಮ, ಪಂಚಾಮೃತ, ಹಾಲುಗಳನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡು ನೆಲವನ್ನು ಸಾರಿಸಿ ಭೂಮಿಗೆ ನಮಸ್ಕಾರ ಮಾಡಿ ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟು, ಅಮ್ಮ ಭೂಮಾತೆ ನಿನ್ನ ಪ್ರಸಾದದಿಂದ ಬದುಕ್ತಾ ಇದ್ದೇನೆ, ನನಗೆ ಒಂದು ಗೂಡು, ಒಂದು ಮನೆ, ಒಂದು ಭೂಮಿಯ ಯೋಗ ಕೊಡಮ್ಮ
ಅಂತ ಕೇಳಿದರೆ ಭೂಮಾತೆ ಯಾವತ್ತೂ ತಿರಸ್ಕರಿಸುವುದಿಲ್ಲ. ನಾವು ಬೋರಿಂಗ್ ಹಾಕುವಾಗ ತೆಂಗಿನಕಾಯಿ ಹೊಡಿತೆ, ಉದಾಹರಣೆಗೆ ಯಾಕೆ ಭೂಮಿಯನ್ನು ಆರಾಧಿಸೋದಕ್ಕೆ. ಅದ್ರ ಜೊತೆಗೆ ಭೂವರಾಹ ಸ್ವಾಮಿಯನ್ನ ಆರಾಧಿಸುವುದು ಅತ್ಯಂತ ಅಗತ್ಯ. ಭೂಮಿಯನ್ನ ರಕ್ಷಿಸಿದ ದೇವತೆ ಭೂವರಾಹ. ಅವರ ಚಿತ್ರವನ್ನ ಮನೆಯ ದೇವರ ಮನೆಯಲ್ಲಿ ಇಟ್ಟು ಆರಾಧಿಸುವುದು ಅತ್ಯಂತ ಅಗತ್ಯ. ಭೂವರಾಹ ಸ್ವಾಮಿಯ ಚಿತ್ರವನ್ನ ಮನೆಯ ದೇವರ ಮನೆಯಲ್ಲಿ ಇಟ್ಟು ಒಂದು ದೀಪ ಬೆಳೆಸಿ ಸಣ್ಣ ಮಂತ್ರವನ್ನಾದರೂ ಪಾರಾಯಣ ಮಾಡಿದ್ರು ಜೀವನದಲ್ಲಿ ಭೂಮಿ, ಮನೆ, ಆಸ್ತಿ ಯೋಗ ಬಲವಾಗಿ ಪ್ರಾರಂಭವಾಗುತ್ತೆ. ಕೆಲವು ಜನ್ಮಗಳ ಕರ್ಮ ಫಲದಿಂದ ಆಸ್ತಿಯಲ್ಲಿ ತಡೆಗಳು ಕಾಣಿಸುತ್ತೆ. ಆದರೆ ಭೂಮಾತೆಯನ್ನ ಪೂಜಿಸಿದರೆ, ಮಂಗಳನ್ನ ಸ್ಮರಣೆ ಮಾಡಿದ್ದೆ ಆದರೆ, ಪ್ರಕೃತಿ ಪಂಚಭೂತಗಳನ್ನು ಪೂಜಿಸಿದರೆ ನಿಮಗೆ ಈ ಕರ್ಮ ಬಂಧಗಳು ನಿಧಾನವಾಗಿ ಕರಗಿ ಹೋಗುತ್ತೆ. ನಿತ್ಯ ಬೆಳಿಗ್ಗೆ ಒಂದು ಸಾಷ್ಟಾಂಗ ನಮಸ್ಕಾರ ಭೂಮಾತೆಗೆ ಮಾಡುವುದು ಉತ್ತಮವಾಗಿರುತ್ತೆ. ಬೇಸಿಗೆಯಲ್ಲಿ ಅಥವಾ ಮನೆಯ ಫ್ಲೋರ್ ಮೇಲೆ ಇದ್ರೂ ಭೂಮಾತೆ ಎಂದು ಭಾವಿಸಿ ನಮಸ್ಕರಿಸಿದರೆ ಸಾಕು. ಪೂರ್ವ ದಿಕ್ಕಿನಿಂದ ಮುಖ ಮಾಡಿ ಸಾಷ್ಟಾಂಗ ಮಾಡಿದರೆ ಅದು ಅತ್ಯಂತ ಫಲಪ್ರದವಾಗಿರುತ್ತೆ. ಈ ಒಂದು ಅಭ್ಯಾಸವೇ ಜೀವನದಲ್ಲಿ ಶಾಂತಿ, ಆರೋಗ್ಯ, ಧನ, ಐಶ್ವರ್ಯ, ಆಸ್ತಿ ಎಲ್ಲವನ್ನ ನಿಧಾನವಾಗಿ ಆಕರ್ಷಿಸುತ್ತೆ. ಚಿನ್ನವು ಭೂಮಿಯಿಂದಲೇ ಬರುತ್ತೆ, ವಜ್ರವು ಅದರ ಗರ್ಭದಿಂದಲೇ ಹೊರಬರುತ್ತೆ. ಮನೆ, ಜಾಗ, ಆಲ್ ಆಫ್ ದೆಮ್ ಅರೈಸ್ ಫ್ರಮ್ ಮದರ್ ಅರ್ತ್. ಪ್ರಕೃತಿಗೆ ಹಾನಿ ಮಾಡದಿರುವುದು ಗೃಹ ಯೋಗಕ್ಕೆ ಮುಖ್ಯ. ಒಂದು ಮರವನ್ನು ನೆಟ್ಟರು, ಅದಕ್ಕೆ ನೀರು ಹಾಕಿದ್ರು, ಮಣ್ಣನ್ನು ಕಿತ್ತು ಹಾಕದೆ ಶಾಂತವಾಗಿ ನಡೆದ್ರು, ಮಣ್ಣಿಗೆ ಕಸ ಹಾಕದೆ ಇದ್ರೂ ಅಮ್ಮನ ಮನಸ್ಸಿನಲ್ಲಿ ಸಂತೋಷ. ಪ್ರಕೃತಿಯನ್ನ ಪ್ರೀತಿಸುವವರು, ಮಣ್ಣಿಗೆ ನೋವು ಕೊಡದವರು, ಹಸಿರು ನೆಲವನ್ನ ಗೌರವಿಸುವವರು, ಭೂಮಿ ಯೋಗ ಯಾವಾಗಲೂ ಬಲವಾಗಿ ಇರುತ್ತೆ. ಯಾವಾಗ ನೀವು ಭೂಮಾತೆಗೆ ಕೃತಜ್ಞತೆಯನ್ನು ತೋರಿಸಿ ಪ್ರಾರ್ಥಿಸ್ತೀರೋ, ಯಾವಾಗ ನೀವು ಪ್ರಕೃತಿಯನ್ನು ಪ್ರೀತಿಸ್ತೀರೋ, ಯಾವಾಗ ನೀವು ಪ್ರಕೃತಿಯನ್ನು ಪ್ರೀತಿಸಿ ನೀರು ಪ್ರಕೃತಿ ಅಂತ ಅನ್ಕೊಂತಿರೋ, ಯಾವಾಗ ನೀವು ನಿಮ್ಮ ಜೀವನದಲ್ಲಿ ತತ್ವಗಳಿಗೆ ಗೌರವ ನೀಡ್ತಿರೋ, ಆಗ ಜೀವನದಲ್ಲಿ ಗೃಹ ಯೋಗ ದೃಢವಾಗಿ ಪ್ರಾರಂಭವಾಗುತ್ತೆ. ನಿಮ್ಮ ಕೈಗೆ ಭೂಮಿ ಬರುತ್ತೆ, ಮನೆಯಲ್ಲಿ ಐಶ್ವರ್ಯದ ವಾತಾವರಣ ನಿರ್ಮಾಣವಾಗುತ್ತೆ, ಆರ್ಥಿಕ ಅಡಚಣೆಗಳು ಕಡಿಮೆಯಾಗುತ್ತೆ. ತಾಯಿ ಭೂಮಾತೆಯ ಆಶೀರ್ವಾದದಿಂದ ಒಂದು ದಿನ ನೀವು ಕನಸಿನ ಮನೆ ಕಂಡೇ ಕಾಣ್ತೀರಾ, ಕನಸಿನ ಆಸ್ತಿಯನ್ನು ಗಳಿಸ್ತೀರಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜೈ ಭೂಮಾತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹಾರೈಸ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.